ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಕನ್ನಡ ಸಿನಿ ಪ್ರಿಯರಿಗೆ ಸಾಕಷ್ಟು ಖುಷಿ ಅಂತಲೇ ಹೇಳ್ಬೋದು. ಯಾಕಂದರೆ ಅವರ ನೆಚ್ಚಿನ ತಾರೆಯರ ಸಿನಿಮಾಗಳು ಒಂದು ರಿಲೀಸ್ ಆಗ್ತವೆ. ಅದೇ ಥರ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಗಾಡ್ ಫಾದರ್ ರಿಲೀಸ್ ಆಗ್ತಿದೆ. ಈಗಾಗಲೇ ಚಿತ್ರ ಸಾಕಷ್ಟು ಕುತೂಹಲ ಹಾಗೂ ನಿರೀಕ್ಷೆ ಹುಟ್ಟಿಸಿದೆ. ಅದಕ್ಕೆ ಕಾರಣ ಉಪೇಂದ್ರ ಅವರು 3 ವಿಭಿನ್ನ ಗೆಟಪ್ನಲ್ಲಿ ಕಾಣಿಸ್ಕೊಂಡಿರೋದು. ಈ 3 ವಿಭಿನ್ನ ಗೆಟಪ್ಗಳಲ್ಲಿ ಏನೇನಿದೆ, ಚಿತ್ರದಲ್ಲಿ ಇನ್ನೂ ಏನೇನು ವಿಶೇಷತೆ ಇದೆ ಅನ್ನೋದನ್ನ ಸ್ವತಃ ಉಪೇಂದ್ರ ಅವರು ಈಗ ತಿಳಿಸ್ಕೊಡ್ತಾರೆ. ಇದೇ ಈ ವಿಶೇಷ ಕಾರ್ಯಕ್ರಮ. ನಾನು ಸಂದೀಪ್. ಗಾಡ್ ಫಾದರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಗಾಡ್ ಫಾದರ್ ರಿಯಲ್ ಸ್ಟಾರ್ ಉಪೇಂದ್ರ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಸೊ ಸಿನಿಮಾ ಬರ್ತಾ ಇದೆ ವರಲಕ್ಷ್ಮಿ ಹಬ್ಬ ದಿನ. ವರಲಕ್ಷ್ಮಿ ಹಬ್ಬ ಅಂತೂ ಅಂದ್ರೆ ಅದರಲ್ಲೂ ಸಿನಿಮಾ ಜನಕ್ಕಂತೂ ತುಂಬಾ ಖುಷಿ. ಅವ್ರ ಸ್ಟಾರ್ಗಳು ಸಿನಿಮಾ ನಿಜವಾಗ್ಲೂ ಅದೃಷ್ಟ. ಯಾಕಂದ್ರೆ ಈ ದಿನ ಅದು 27th ಒಳ್ಳೆ ಡೇಟು, ವರಮಹಾಲಕ್ಷ್ಮಿ ಹಬ್ಬದ ದಿನ ಬರ್ತಿರೋದು ತುಂಬಾ ತುಂಬಾ ಖುಷಿಯಾಗಿದೆ. ಯಾಕಂದ್ರೆ ಪಾಪ ಮಂಜು ಅವರು 2.5 ವರ್ಷದಿಂದ ಈ ಪಿಕ್ಚರ್ ಮಾಡ್ತಾನೆ ಇದ್ರು, ರಿಲೀಸ್ ಮಾಡ್ಬೇಕು ಅಂತ ಇದಾಯ್ತು. ಮಧ್ಯದಲ್ಲಿ ಸ್ವಲ್ಪ ಅವ್ರು ಫಸ್ಟ್ ರಿಲೀಸ್ ಮಾಡ್ಬೇಕು, ಆಮೇಲೆ ಮಾಡ್ಬೇಕು ಅಂತ ಈ ತರ ಎಲ್ಲ ಆಯ್ತು. ಏನೋ ಕೊನೆಗೆ ಅವ್ರಿಗೆ ಒಳ್ಳೇದೇ ಆಯ್ತು. ಯಾಕಂದ್ರೆ ಕಟಾರಿ ವೀರ ಚೆನ್ನಾಗೇ ಹೋಯ್ತು, ಅದರಿಂದ ಇವ್ರಿಗೆ ಪ್ಲಸ್ ಆಯ್ತು. ನಾನು ಯಾವಾಗಲೇ ಹೇಳ್ತಾ ಇದ್ದೆ, ಯಾರು ಬಂದ್ರು ಯಾರಿಗಾರ ಒಬ್ರು ಪ್ಲಸ್ ಆಯ್ತು. ಈಗ 2 ಸಿನಿಮಾ ಒಳ್ಳೆ ಸಿನಿಮಾ, 2 ಸಿನಿಮಾ ಮಜವಾಗಿದೆ, ಚೆನ್ನಾಗಿದೆ, ಯಾರಿಗೂ ಲಾಸ್ ಆದಂಗ ಆಗತ್ತೆ ಅಂತ ಆತರ ಕೊನೆಗೆ. ಬಟ್ ಇಷ್ಟು ಒಳ್ಳೆ ದಿನ ಈ ತರ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾವು. ಯಾಕಂದ್ರೆ ಕೆಲವು ಸತಿ ಅದು ಕೂಡ್ ಬರುತ್ತೆ ಏನೋ ಈ ತರ ಟೈಮ್ ಅನ್ನೋದು. ಯಾಕಂದ್ರೆ ಎಲ್ಲರೂ ಕಾಯ್ತಾರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಲೀಸ್ ಮಾಡ್ಬೇಕು ಅಂತ. ಅದೇನೋ ಇಂಡಸ್ಟ್ರಿಯಲ್ಲಿ ಒಂದು ಸೆಂಟಿಮೆಂಟ್ ಇದೆ, ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಬಹಳ ಶುಭವಾದ ಒಳ್ಳೇದು. ಲಕ್ಷ್ಮಿ ಅಲ್ವಾ ಸರ್, ಸಿನಿಮಾ ಅಂದ್ರೆ ಲಕ್ಷ್ಮಿ ಕೋಟಿಗಟ್ಟಲೆ ಸುರಿದಿರ್ತೀರ. ಯಾಕಂದ್ರೆ ಇದನ್ನ ಪರ್ಚೇಸ್ ಬೇರೆ ಮಾಡಿದ್ದಾರೆ ಪ್ರಸಾದ್ ಅವರು. ಯಾಕಂದ್ರೆ ಮಂಜು ಅವ್ರಿಗೂ ಒಳ್ಳೇದಾಗಬೇಕು. ಪ್ರಸಾದ್ ಅವರು ತುಂಬಾ ದೊಡ್ಡ ದೊಡ್ಡ ಫಿಲ್ಮ್ಗಳು ಡಿಸ್ಟ್ರಿಬ್ಯೂಷನ್ ಎಲ್ಲ ತಗೊಂಡು ಮಾಡಿದಾರೆ ಅವರು. ಅಂತ ಡಿಸ್ಟ್ರಿಬ್ಯೂಟರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು, ಅಂತ ಬೈಯರ್ಸ್ ಬೇಕು. ಅವ್ರಿಗೆ ತುಂಬಾ ಒಳ್ಳೇದಾಗಬೇಕು. ಅವ್ರಿಗೆ ಇನ್ನೂ ಏನೇನೋ ಆಸೆಗಳಿದೆ, ಏನೇನೋ ದೊಡ್ಡದು ಮಾಡಬೇಕು, ಸಿನಿಮಾಗಳು ಮಾಡಬೇಕು, ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ. ಅವ್ರಿಗೂ ಒಳ್ಳೇದಾಗಬೇಕು ಈ ಸಿನಿಮಾ. ಟೋಟಲಿ ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಹೇಳ್ತಾರೆ. ಇನ್ನೂ ಒಂದು ಮೋಸ್ಟ್ಲಿ ಗಾಡ್ ಫಾದರ್ ಕಟಾರಿ ವೀರ ಇದಾದಾಗ ಒಂದು ಮಾತಿತ್ತು, 10 ವಾರ ಯಾವ ಸಿನಿಮಾ ರಿಲೀಸ್ ಆಯ್ತು ಅದಾಗ 10 ವಾರ ಆದ್ಮೇಲೆ 10 ವಾರ ಆದ್ಮೇಲೆ ಗಾಡ್ ಫಾದರ್ ಬರ್ತಾ ಇದ್ದಾರೆ ಮಂಜು ಅವರು. 10 ವೀಕ್ಸ್ ಆಗಿದ್ಮೇಲೆ ಬರ್ತಾ ಇದೆ ಸಿನಿಮಾ. ಸೊ ಎಷ್ಟು ಥಿಯೇಟರ್ ಎಲ್ಲ ರಿಲೀಸ್ ಆಗ್ತದೆ ಸರ್? ನಾವು ಸುಮಾರು ಒಂದು 140-150 ಥಿಯೇಟರ್ ರಿಲೀಸ್ ಆಗ್ಬೋದು. 140 to 150 ಥಿಯೇಟರ್. ಸೊ ನಿಮಗೆ ಗಾಡ್ ಫಾದರ್ ಚಿತ್ರ ಬಿಗಿನಿಂಗ್ ಮಾಡೋಕ್ಕಿಂತ ಮುಂಚೆ ಅಥವಾ ಕತೆ ಒಪ್ಕೊಂಡಾಗ ಹೇಗಿತ್ತು? ಈಗ ಮಾಡಿದ್ಮೇಲೆ ಆಬ್ವಿಯಸ್ಲಿ ನೋಡಿರ್ತೀರಾ ಅನ್ಕೊಂತೀನಿ ಫಸ್ಟ್ ಪ್ರಿಂಟು. ನೋಡಿದ್ಮೇಲೆ ಹೇಗೆ ಅನಿಸಿದೆ ಸರ್ ನಿಮಗೆ? ಇಲ್ಲ, ನನಗೆ ನಾನು ನೋಡೋದಕ್ಕಿಂತ ನಾವು ಮಾಡೋದಕ್ಕಿಂತ ನನಗೆ ಒಂದೇ ಒಂದು ಈ ಪಿಕ್ಚರ್ ಬಗ್ಗೆ ಜನ ಇದನ್ನು ನೋಡಬೇಕು, ಏನೋ ಜನ ಅದ್ರ ಬಗ್ಗೆ ಮಾತಾಡಬೇಕು, ಜನರ ಹತ್ರ ಕೇಳಬೇಕು, ನಾನು ಅವ್ರ ಬಾಯಿಂದ ಕೇಳಬೇಕು ಅಂತ ಹೇಗಿದೆ. ಯಾಕಂದರೆ ಇದರಲ್ಲಿ ಏನೋ ರಕ್ತ ಕಣ್ಣೀರು ಆದಮೇಲೆ ಸಿಕ್ಕಾಪಟ್ಟೆ ಅಭಿನಯಕ್ಕೆ ಪ್ರಾಮುಖ್ಯತೆ ಕೊಟ್ಟಿರುವಂಥ ಒಂದು ಚಿತ್ರಕಥೆ ಇದು. ಸೊ ಇದನ್ನ ಪರ್ಫಾರ್ಮೆನ್ಸ್ಗೋಸ್ಕರನೇ ಈ ಸಿನಿಮಾನು ಒಪ್ಕೊಂಡಿದ್ದು ನಾನು. ಯಾಕಂದ್ರೆ ಅದು ಕಷ್ಟನೂ ಹೌದು, ತುಂಬ ಇಷ್ಟನೂ ಪಟ್ಟು ಮಾಡಿರೋದು. ನನ್ನ ಕೈಲಾದಷ್ಟು ಟ್ರೈ ಮಾಡಿದ್ದೀನಿ. ನೋಡ್ಬೇಕು ಜನ ಅದನ್ನು ಹೇಗೆ ರಿಸೀವ್ ಮಾಡ್ತಾರೆ, ಎಷ್ಟು ಎಂಜಾಯ್ ಮಾಡ್ತಾರೆ ಅನ್ನೋದು. ಅದನ್ನೇ ನಾನು ತುಂಬ ಉತ್ಸುಕತೆಯಿಂದ ಕಾಯ್ತಾ ಇದ್ದೀನಿ. ಸೊ ನೀವೊಬ್ಬರು ಡೈರೆಕ್ಟರ್ ಆಗಿ ಸಾಕಷ್ಟು ಕಥೆಗಳನ್ನ ಬರೆದು ಸಿನಿಮಾಗಳೆಲ್ಲ ಮಾಡಿದಾಗ ಈ ಸಿನಿಮಾ ನಿಮಗೆ ಏನಕ್ಕೆ, ಯಾವ ರೀಸನ್ಗೆ ಜಾಸ್ತಿ ಇಷ್ಟ ಆಯಿತು? ಸ್ಕ್ರೀನ್ ಪ್ಲೇ, ಕತೆ, ಪರ್ಫಾರ್ಮೆನ್ಸು, ಆ 3 ಕ್ಯಾರೆಕ್ಟರ್ ಇರೋದು ವಿಭಿನ್ನತೆ. ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಥರ ಬೇರೆ ಥರ ಶೇಡಲ್ಲಿದೆ. ಅದು ಏನೋ ಒಬ್ಬ ಆರ್ಟಿಸ್ಟ್ಗೆ ಭಾಳ ಆಸೆ ಆಗುತ್ತೆ ಇಂಥ ಕ್ಯಾರೆಕ್ಟರ್ ಮಾಡಬೇಕು ಅಂತ. ಅಂಥ ಒಂದು ಸ್ಕ್ರೀನ್ ಪ್ಲೇಸ್ ಕತೆ ಇರುವಂಥ ಸಿನಿಮಾ ಇದು. ಸುಮಾರು 5 ವರ್ಷದಿಂದ ಈ ಸಿನಿಮಾ ಮಾಡಬೇಕು ಅಂದ್ಕೊಂಡು ಕೊನೆಗೆ ಈ ಕಾಲ ಕೂಡ ಬಂದಿದೆ, ಈಗ ರಿಲೀಸ್ ಆಗ್ತಾ ಇದೆ. ಐ ಆಮ್ ರಿಯಲಿ ಥ್ರಿಲ್ಡ್. ಎಷ್ಟು ದಿನ ಶೂಟ್ ಮಾಡಿದ್ರಿ ಸರ್? ಸುಮಾರು ಒಂದು 80-85 ಡೇಸ್ ಮಾಡಿದ್ವಿ. ಯಾಕಂದರೆ ಇದು ಹಾಗೇ ಆಗುತ್ತೆ ನಿಮಗೆ, ಏನೋ ಒಂದೊಂದು ಕ್ಯಾರೆಕ್ಟರ್ ಗೆಟಪ್ ಬೇರೆ, ಡ್ರೆಸ್ ಬೇರೆ, ಏನೋ ಮಾಸ್ಕು, ಈ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ನ 2 ಟೈಮಿಂಗು, ತುಂಬ ಟೈಮ್ ತೊಗೊಳ್ಳೋಂಥ ಪ್ರಾಜೆಕ್ಟ್ ಇದು. ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಇನ್ನೂ ತುಂಬ ಟೈಮ್ ತೊಗೊಂತ, ಆಲ್ಮೋಸ್ಟ್ ನಿಯರ್ಲಿ 1 ಇಯರೇ ತೊಗೊಂತು ಅಂತ ಹೇಳಬೇಕು. 1 ಇಯರ್ ಆಯ್ತು ಆ್ಯಕ್ಚುಲಿ ಬರೀ ಪೋಸ್ಟ್ ಪ್ರೊಡಕ್ಷನ್. ಯಾಕಂದರೆ ಎಡಿಟಿಂಗು, ಡಬ್ಬಿಂಗು, RR, ಫೈನಲ್ ಮಿಕ್ಸಿಂಗು ಇವತ್ತಿಗೂ ನಡೀತಾ ಇದೆ. ಇನ್ನೂ ಫೈನಲ್ ಮಾಡಿ ಇನ್ನೊಂದ್ಸತಿ ಥಿಯೇಟರ್ ನೋಡ್ಬೇಕು. ಇವಾಗ ಸಿನಿಮಾ ರಿಲೀಸ್ ಆಗಿ ಹಿಂದಿನ ದಿನ ಕೆಲಸ ನಡೀತಾ ಇದೆ. ತುಂಬಾ ಒಂದು ಇದೊಂದು ಟೀಮ್ ಎಫರ್ಟ್ ಅಂತ ಹೇಳ್ಬೋದಲ್ವಾ? ಇಲ್ಲಿ ಎಲ್ಲರೂ ಇದು ಮಾಡ್ಬೇಕು. ಅದಕ್ಕೆ ನಮ್ಮ ಏನು ಕೆ ಮಂಜು ಅವರು, ನಮ್ಮ ಡೈರೆಕ್ಟ್ರು, ಈ ಸಿನಿಮಾದಲ್ಲಿ ಮಾಡಿರೋಂಥ ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ಎಲ್ರಿಗೂ ಕ್ರೆಡಿಟ್ ಹೋಗ್ಬೇಕು. ಈ ಸಿನಿಮಾದ ಎಲ್ಲರೂ, ಭಾಸ್ಕರ್ ಅಸೋಸಿಯೇಟ್ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಅನಿಲ್, ಆಮೇಲೆ ಕ್ಯಾಮ್ರಾ ಅಸಿಸ್ಟೆಂಟ್ಸ್ಗಳು, ಲೈಟ್ ಬಾಯ್ಸು, ಪ್ರತಿಯೊಬ್ಬರು ಪ್ರೊಡಕ್ಷನ್ ಬಾಯ್ಸು. ಯಾಕಂದರೆ ಈ ಸಿನಿಮಾನೇ ತುಂಬ ಏನಾದ್ರು ಶೂಟಿಂಗ್ ಮಾಡೋದು ಅಷ್ಟು ಈಸಿ ಅಂತ ಸಿನಿಮಾ ಅಲ್ಲ ಇದು. ಎಲ್ಲರ ಕೋಆಪ್ರೇಷನ್ ಇದ್ದಾಗ ಮಾತ್ರ ನಮ್ಮ ಕೈಲಿ ಮಾಡೋಕ್ಕೆ ಸಾಧ್ಯ. ನಾನೇನೋ ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ, ಅದಕ್ಕೆ ಇವರೆಲ್ಲರೂ ಕಾರಣ, ಇವ್ರ ಎನ್ಕರೇಜ್ಮೆಂಟ್ ಕಾರಣ. 8 ಟೇಕ್ ಆಗಲಿ 10 ಟೇಕ್ ಆಗಲಿ ಹಿಂಗೇ ಬರಬೇಕು ಅಂತ ಟ್ರೈ ಮಾಡಿರುವಂಥ ಸಿನಿಮಾ ಇದು.
ಸೊ ಹೇಳ್ತಾ ಇದ್ರೆ ಅದು ನೋಡಬೇಕು ಸಿನಿಮಾನ, ಅಷ್ಟೊಂದು ಥ್ರಿಲ್ಲಿಂಗ್ ಆಗಿದೆ. ಮತ್ತು ಇನ್ನೊಂದು ಶ್ರೀರಾಮ್ ಅವರು ಆ್ಯಕ್ಚುಲಿ ಬೇಸಿಕಲಿ ಕ್ಯಾಮ್ರಾಮ್ಯಾನು, ಬಟ್ ಹಿಂದಿ ತಮಿಳೆಲ್ಲ ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ದಾರೆ. ಸಲ್ಮಾನ್ ಖಾನ್ ಅವರು ವಾಂಟೆಡ್ ಎಲ್ಲ ಮಾಡಿದ್ದಾರೆ. ಸೊ ಅವರು ನೀವು ಆ್ಯಕ್ಟಿಂಗು ಮಾಡಿದ್ದೀರಾ, ಡೈರೆಕ್ಷನ್ ಮಾಡಿದ್ರೆ, ಆ ಥರ ಅವ್ರು ಇಲ್ಲಿ ಕ್ಯಾಮ್ರಾಮ್ಯಾನು ಕಮ್ ಡೈರೆಕ್ಟರ್ ಆಗಿ ಮಾಡಿದ್ರು. ಹೌದೌದು, ಎರಡೂ ಮಾಡ್ತಾ ಇದ್ರು ಫಸ್ಟ್. ಆಮೇಲೆ ನಾನು ಹೇಳಿದೆ ದಯವಿಟ್ಟು ನೀವು ಕ್ಯಾಮ್ರಾ ಹೆಂಗಿದ್ರು ನೀವು ಡೈರೆಕ್ಟರ್ ಆಫ್ ಏನೋ ಫೋಟೋಗ್ರಫಿ ಆಗ್ಬಿಡಿ, ಯಾಕಂದ್ರೆ ನೀವು ಕ್ಯಾಮ್ರಾ ಹ್ಯಾಂಡಲ್ ಮಾಡ್ಬಿಡಿ, ಯಾಕಂದ್ರೆ ಎರಡೆರಡು ತುಂಬಾ ಕಷ್ಟ ಆಗುತ್ತೆ ನಿಮಗೆ ಅಂತ. ಆಮೇಲೆ ಇನ್ನೊಬ್ಬರನ್ನ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಮಾಡಿ ಆಮೇಲೆ ಅವ್ರು ಡೈರೆಕ್ಷನ್ ಕಂಪ್ಲೀಟ್ ಆಗಿ ತೊಗೊಂಡ್ರು ಕೈಗೆ. ಆಮೇಲೆ ಒಂದು ಸ್ವಲ್ಪ ಈಸಿ ಆಯ್ತು. ಸೊ ಎರಡೂ ಮಾಡೋದು ತುಂಬಾ ಕಷ್ಟ ಅಂತ, ಎಲ್ಲರೂ ಕೈಯಲ್ಲಿ ಸಾಧ್ಯ ಇಲ್ಲ. ಅಲ್ಲ, ಮಾಡಕ್ ಸಾಧ್ಯ ಇದೆ, ಬಟ್ ಇದು ಫಸ್ಟ್ ಟೈಮ್ ಅಲ್ಲ ಅವ್ರ ಡೈರೆಕ್ಷನ್ ಸ್ವಲ್ಪ. ಆಮೇಲೆ ಈ ತರ ಹೆವಿ ಸಬ್ಜೆಕ್ಟ್ ಬೇರೆ, ಸೊ ಅದಕ್ಕೆ ಸ್ವಲ್ಪ. ಓಕೆ, ಗಾಡ್ ಫಾದರ್ ಬಗ್ಗೆ ಇನ್ನೂ ಸಾಕಷ್ಟು ವಿಷಯ ಮಾತಾಡೋಣ ಸರ್. ಅದಕ್ಕಿಂತ ಮುಂಚೆ ನಿಮ್ಮ ಗಾಡ್ ಫಾದರ್ ಚಿತ್ರದ ಒಂದು ವಿಜುವಲ್ಸ್ ನೋಡಿಕೊಂಡು, ಟ್ರೈಲರ್ ನೋಡಿಕೊಂಡು, ಸೊ ಅದ್ರ ಬಗ್ಗೆ ಮಾತಾಡ್ತಾ ಹಾಗೆ ಒಂದು ಬ್ರೇಕ್ ತೊಗೊಂಡು ವಾಪಸ್ ಬರೋಣ. ಆಮೇಲೆ ಒಂದು ನಿಮಿಷ, ನೀವು ಬ್ರೇಕ್ ತೊಗೊಳಕ್ಕೆ ಮುಂಚೆ, ನೀವು ಬ್ರೇಕ್ ತಗೊಂಡ್ರ ಮೇಲೆ ಒಂದು ಸಖತ್ ಒಂದು ಥ್ರಿಲ್ ಕೊಡ್ತೀನಿ ನಿಮಗೆ. ಅದೇನು ಅಂತ ಆಮೇಲೆ ನೋಡಿ. ಇವಾಗ ಸದ್ಯಕ್ಕೆ ಬ್ರೇಕ್ ತೊಗೊಳ್ಳಿ.